ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಬಹಳಷ್ಟು ದಿನಗಳಿಂದ ಕೇಳ್ತಾ ಇದ್ರಿ. ನಾನು ಆ್ಯಕ್ಚುಲಿ ಈ ಒಂದು ನಿನ್ನೆನೂ ಕೂಡ ಹೇಳಿದ್ದೆ, ಮಂಡೇ ಏನಪ್ಪ ಅಂತಂದರೆ ನಿಮಗೆ ಇಶ್ಯೂಡ್ ಮಾಡ್ತಾರೆ ಎಲ್ಲ ಒಂದು ಕಾಲೇಜು ಕೂಡ. ನಿಮ್ಮ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ಗೆ ತಕ್ಕನಾಗೆ ಒಂದು ಸರ್ಕ್ಯುಲರ್ ಎಲ್ಲ ಒಂದು ಕಾಲೇಜು ಕೂಡ ಅಂದರೆ ಇಶ್ಯೂಡ್ ಮಾಡ್ತಾರೆ. ನಿಮ್ಮ ಕಾಲೇಜ್ ಪ್ರಿನ್ಸಿಪಾಲ್ನ ಕೇಳಿ ಅಂತಂದು ಈ ರೀತಿಯಾಗಿ ನಿಮ್ಮ ಒಂದು ಕಾಲೇಜ್ ಪ್ರಿನ್ಸಿಪಾಲ್ಗೆ ಏನಪ್ಪ ಆಗಿರ್ತದೆ ಅಂತಂದರೆ ಎಲ್ಲರೂ ಕೂಡ ಏನಂತಂದರೆ ಹೋಗಿರ್ತದೆ. ಓಕೆ, ಎಲ್ಲರೂ ಕೂಡ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಬರ್ತಕ್ಕಂಥದ್ದು ಒಂದು ಇವ್ಯಾಲ್ಯೂಯೇಷನ್ ಯಾರೆಲ್ಲ ಇದ್ದಾರೆ ಮತ್ತು ಅದು ಯಾವ ಡೇಟ್ ಸ್ಟಾರ್ಟ್ ಆಗುತ್ತೆ ಯಾವಾಗ ಅಂತಂದು ಎಲ್ಲರೂ ಕೂಡ ಡೀಟೇಲಾಗಿ ಒಂದು ಪ್ರಿನ್ಸಿಪಲ್ಗೆ ಏನು ಮಾಡ್ತಾರೆ ಅಂತಂದರೆ ಎಲ್ಲನೂ ಕೂಡ ನಮ್ಮ RGHS ಕಡೆಯಿಂದ ಕಳಿಸ್ತಾರೆ. ನೋಡಿ ಈ ರೀತಿಯಾಗಿ ಬರ್ತದೆ. ನೋಡಿ ಕಾಣಿಸ್ತಿದ್ದೀನಿ, ನಮ್ಮ RGHS ಅವ್ರು ಏನು ಮಾಡ್ತಾರೆ ಅಂತಂದರೆ 2 ಅಂತ ಬರ್ಬಿಟ್ಟು ಪ್ರಿನ್ಸಿಪಲ್ಲು ನಿಮ್ಮ ಅವರ ಒಂದು ಕಾಲೇಜ್ ನೇಮ್ ಇರ್ತದೆ ಈ ರೀತಿ ಕೊಟ್ಬಿಟ್ಟು ಸಬ್ಜೆಕ್ಟೆಡ್ ಓಕೆ ಕಂಡಕ್ಟೆಡ್ ಆಫ್ BSc ನರ್ಸಿಂಗ್ ಆ್ಯಂಡ್ BBSc ನರ್ಸಿಂಗ್ ಪ್ರಾಕ್ಟಿಕಲ್ ಆರ್ ವೈವಾವಕ ಎಕ್ಸಾಮಿನೇಷನ್ ಆಫ್ ಜುಲೈ 2025 ಅಲಾಟ್ಮೆಂಟ್ ಆಫ್ ಕ್ಯಾಂಡಿಡೇಟ್ ಟು ಎಕ್ಸಾಮಿನೇಷನ್ ಸೆಂಟರ್. ಓಕೆ, ಇಷ್ಟೆಲ್ಲ ಕೊಟ್ಟಿರ್ತಾರೆ. ಓಕೆ, ಈ ರೀತಿಯಾಗಿ ಏನಪ್ಪ ಅಂದ್ರೆ ಮೆಸೇಜ್ ಬಂದಿರ್ತದೆ. ಆ್ಯಂಡ್ ಅದೇ ರೀತಿ ಕೆಳಗಡೆ ಒಂದು ಐ ಆಮ್ ಡೈರೆಕ್ಟ್ ಟು ಇನ್ಫಾರ್ಮ್ ಯು ದಟ್ ದ ಕ್ಯಾಂಡಿಡೇಟ್ ಆಫ್ ಯುವರ್ ಕಾಲೇಜ್ ಆರ್ ಅಸೈನ್ಡ್ ಟು ದ ಫಾಲೋವಿಂಗ್ ಎಕ್ಸಾಮಿನೇಷನ್ ಸೆಂಟರ್ ಫಾರ್ ದ ಕಂಡಕ್ಟ್ BSc ನರ್ಸಿಂಗ್ ಆ್ಯಂಡ್ PBSc ನರ್ಸಿಂಗ್ ಪ್ರಾಕ್ಟಿಕಲ್ ಆರ್ ವೈವಾಕ ಎಕ್ಸಾಮಿನೇಷನ್ ಆಫ್ 2025 ಜುಲೈ ಅಂತಂದರೆ ಯಾರಿಗೆ ನಮ್ಮ BS ನರ್ಸಿಂಗ್ ಅಷ್ಟೇ ಅಲ್ಲ, PBSc ಕೂಡ ಅವ್ರದ್ದು ಕೂಡ ಏನು ನಡೀತದೆ, PBBSc ಅವ್ರದ್ದು ಕೂಡ ಏನು ನಡೀತದೆ ಅಂತ ಅವ್ರದ್ದು ಕೂಡ ಪ್ರಾಕ್ಟಿಕಲ್ ಎಕ್ಸಾಮ್ ನಡೀತದೆ. ಯಾಕಂದರೆ ಅವರು ಕೂಡ ನಮ್ಮ ಜೊತೆ ಥಿಯರಿ ಎಕ್ಸಾಮ್ ಬರೆದಿದ್ದಾರೆ. ನಿಮ್ಮ ಒಂದು ಪ್ರಾಕ್ಟಿಕಲ್ ನಿಮ್ಮ ಪ್ರಾಕ್ಟಿಕಲ್ಲು ಡೇಟು ಇಲ್ಲಿ ತೋರಿಸ್ತಿದೆ ನೋಡಿ, ಕಾಣಿಸ್ತಿದೆ. ಓಕೆ, ನೇಮ್ ಆಫ್ ದ ಸೆಂಟರ್ ಯಾವುದು ಅಂತಂದು ಇಲ್ಲಿ ಕೊಡ್ತಾರೆ. ನಿಮ್ಮ ಕಾಲೇಜ್ ನೇಮು ನಿಮ್ಮ ಪ್ರಿನ್ಸಿಪಲ್ಸ್ ಇಲ್ಲಿ ಕೊಟ್ಟಿರ್ತಾರೆ. ಏನು ಮ್ಯಾಟ್ರ್ ಅನ್ನೋದು ಇಲ್ಲಿ ಕೊಟ್ಟರೆ, ಮ್ಯಾಟ್ರ್ ಏನಿಲ್ಲ ನಿಮ್ಮ ಒಂದು ಪ್ರಾಕ್ಟಿಕಲ್ ಮತ್ತು ವೈವಾ ಎಲ್ಲನೂ ಕೂಡ ಕೇಳೋದೇನಿದೆ ಅದೆಲ್ಲನೂ ಕೂಡ ಕೊಟ್ಟವ್ರೆ. ಡೇಟು ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ಡೇಟ್ ಕಾಣಿಸ್ತಿದೆ ನೋಡಿ 7/7/2025 ಇರೋದು. ಆ್ಯಕ್ಚುಲಿ ಇವತ್ತೇ ನಾನು ಹೇಳ್ತಾ ಇದ್ದೆ, ಇವತ್ತೇ ಕೆಲವೊಂದಿಷ್ಟು ಕಾಲೇಜಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾವೆ ಅಂತ ಹೇಳ್ತಾ ಇದ್ದೆ. ಬಟ್ ಆದರೂ ಕೂಡ ಕೆಲವೊಂದಿಷ್ಟು ಹುಡುಗರು ನಂಬಲಿಲ್ಲ. ಇವಾಗಾದರೂ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ 27/2025 ಲಾಸ್ಟ್ ಡೇಟ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ಕೆಲವೊಂದಿಷ್ಟು ಕೆಳಗಡೆ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ಅದನ್ನು ಒಂದು ಓದ್ಕೊಂಡ್ಬಿಡೋಣ. ಓಕೆ, ಯು ಆರ್ ರಿಕ್ವೆಸ್ಟೆಡ್ ಟು ಕಾಂಟ್ಯಾಕ್ಟ್ ದ ಪ್ರಿನ್ಸಿಪಲ್ ಆಫ್ ದ ಸೈಡ್ ಎಕ್ಸಾಮಿನೇಷನ್ ಸೆಂಟರ್ ಆ್ಯಂಡ್ ಎಕ್ಸ್ಟೆಂಡೆಡ್ ಯುವರ್ ಕೋಆರ್ಡಿನೇಷನ್ ಫಾರ್ ಸ್ಮೂತ್ ಕಂಡಕ್ಟ್ ಆಫ್ ಪ್ರಾಕ್ಟಿಕಲ್ ಆರ್ ವೈವಾಕ ಎಕ್ಸಾಮಿನೇಷನ್. The batches and allotment of register number of candidates may be made in consultations with the principal of the said college, and you candidates should be informed well in advance. Your kind to cooperation in the matter is solicited. Okay, sir, the receipt of this letter may be kindly be ಅಕ್ನಾಲೆಡ್ಜ್ ಅನ್ನೋದಂತಂದ್ರೆ ಅಕ್ನಾಲೆಡ್ಜ್ ಇರ್ತದೆ. ಸೊ ಹಂಗಾಗಿ ಅಂದರೆ ಇಲ್ಲಿ ಏನಂತಂದರೆ ಇದು ಯಾವುದೇ ರೀತಿ ನಿಮ್ಮ ಒಂದು ಸೈಟಲ್ಲಿ ಸಿಗೋಲ್ಲ. ಓಕೆ, ಅಂದರೆ ಸ್ಮೂತಾಗಿ ಚೆನ್ನಾಗಿ ಮಾಡ್ಕೊಂಡು ಹೋಗಬೇಕು ಅಂತಂದು ಸೊ ರಿಕ್ವೆಸ್ಟ್ ಎಲ್ಲ ಮಾಡ್ಕೊತಿದ್ದಾರೆ ಪ್ರಿನ್ಸಿಪಲ್ ಅವ್ರಿಗೆ. ಯಾಕಂತಂದರೆ ಈ ಪ್ರಾಕ್ಟಿಕಲ್ ಎಕ್ಸಾಮ್ ಅಂದ ತಕ್ಷಣ ಕೆಲವೊಂದಿಷ್ಟು ಹುಡುಗರಿಗೆ ಮೋಸ ಆಗ್ಬಾರ್ದು. ಅಂದರೆ ಎಲ್ಲರಿಗೂ ಕೂಡ ಸಮಾನವಾಗಿ ನೋಡಬೇಕಾಗುತ್ತೆ. ಯಾರಾದರೂ ಅಂದರೆ ಇಲ್ಲಿ ಅವ್ರು ಎಕ್ಸ್ಟರ್ನಲ್ ಬಂದಾಗ ಕೆಲವೊಂದಿಷ್ಟು ಕೇಳಿರ್ತಾರೆ, ಎಕ್ಸ್ಟರ್ನಲ್ ದುಡ್ಡು ಕೊಟ್ಟು ಏನೋ ಒಂದು ಮಾಡ್ಕೊತಾರೆ. ಬಟ್ ಆ ರೀತಿ ಎಲ್ಲ ಕೂಡ ಮಾಡ್ಕೊಳ್ಳೋ ಹಾಗಿಲ್ಲ. ಓಕೆ, ನಮ್ಮ ಒಂದು ಅದ್ರ ಕೂಡ BS ನರ್ಸಿಂಗಲ್ಲಿ ಮಾಡ್ಕೊಳ್ಳೋಂಗೂ ಕೂಡ ಇಲ್ಲ, ಮಾಡಲೇಬಾರ್ದು. ಸೊ ಹಂಗಾಗಿ ಇದನ್ನೆಲ್ಲನೂ ಕೂಡ ನೀಟಾಗಿ ಸ್ವಲ್ಪ ಏನು ಮಾಡಿದಾರೆ ಅಂತಂದರೆ ಸೊ ಚೆನ್ನಾಗಿ ಡೀಟೇಲ್ಸಾಗಿ ಮಾಡ್ಕೊರಿ ಅಂತ ಹೇಳಿದ್ದಾರೆ. ಇವ್ರ ಫೇತ್ಫುಲ್ ಬಂದುಬಿಟ್ಟು ರಿಜಿಸ್ಟರ್ ಈ ಥರ ಹಾಕ್ಕೊಂಡಿದ್ದಾರೆ. ಇದೆಲ್ಲ ನಮ್ಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಇದೆ, ಇಲ್ಲಿ ಕಾಣಿಸ್ತಿದೆಯಲ್ವಾ, ನಮಗೆ ಏನು ಬೇಕಿತ್ತು, ಯಾವಾಗ ಸ್ಟಾರ್ಟ್ ಆಗುತ್ತೆ, ಮೇನ್ ಬೇಕಿತ್ತು 7ನೇ ತಾರೀಕು ಅಂದರೆ ಇವಾಗ ಸ್ಟಾರ್ಟ್ ಆಗಿದೆ. ಯಾವಾಗ ಎಂಡ್ ಆಗ್ತದೆ 27/2025 ಯಾವುದಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ ಸಬ್ಜೆಕ್ಟ್ ಓದ್ಕೊಂಡಿದ್ದೀವಿ. ನರ್ಸಿಂಗ್ ನಮ್ಮ BS ನರ್ಸಿಂಗ್ ಜೊತೆ PBSc ಕೂಡ ಸ್ಟಾರ್ಟ್ ಆಗಿದೆ. ಓಕೆ, ನಿಮ್ಮ ಎಲ್ಲ ಒಂದು ಪ್ರಿನ್ಸಿಪಲ್ಲು ಕೂಡ ಈ ರೀತಿಯಾಗಿ ಏನಾಗಿರ್ತದೆ ಒಂದು ಸರ್ಕ್ಯುಲರ್ ಮುಟ್ಟಿರ್ತದೆ. ಓಕೆ, ಸರಿ, ಎಲ್ಲರೂ ಕೂಡ ರೆಡಿ ಆಗಿರಿ. ಸೊ ಹಂಗಾಗಿ ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಆ ಟೆಲಿಗ್ರಾಮ್ ಲಿಂಕ್ ಇರ್ತದೆ, ಹೋಗ್ಬಿಟ್ಟು ಎಲ್ಲನೂ ಕೂಡ ಕೇಸ್ ಸ್ಟಡಿ, ಕೇರ್ ಪ್ಲ್ಯಾನ್ ಮತ್ತು ಕೇಸ್ ಪ್ರೆಸೆಂಟೇಷನು, ಕೆಲವೊಂದಿಷ್ಟು ಹೆಲ್ತ್ ಎಜುಕೇಷನ್ಸು ಎಲ್ಲನೂ ಕೂಡ ಇರ್ತವೆ. ಆ ಒಂದು ಟೆಲಿಗ್ರಾಮ್ ಜಾಯ್ನ್ ಆಗಿರಿ, ಮುಂದೆ ನಿಮ್ಗೆಲ್ಲನೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ತೋರಿಸ್ತೀನಿ ನಿಮ್ಗೆ ಯಾವುದಂತಂದು. ಓಕೆ, ಇಲ್ಲಿ ಕಾಣಿಸ್ತಿದೆ ಅಲ್ವಾ ಈಗಾಗಲೇ ನೋಡಿ ಈ ಒಂದು. ಓಕೆ, ನರ್ಸಿಂಗ್ ನೋಟ್ಸ್ ಅದಲ್ಲ, ನರ್ಸಿಂಗ್ ನೋಟ್ಸ್ ಅಂತಂದರೆ ಇಡೀ ಎಲ್ಲನೂ ಕೂಡ ನಿಮಗೆ ಕಲಿಯೋಕೆ ಇದು ಓನ್ಲಿ ಫಾರ್ ಪ್ರಾಕ್ಟಿಕಲ್ ಪರ್ಪಸ್ ಆಗುತ್ತೆ ನಿಮಗೆ. ಇಲ್ಲಿ ಕೂಡ ಹತ್ತತ್ರ ಅಂದರೆ 9,500 ಜನ ಆಗಿದ್ದಾರೆ, ಸ್ಟೂಡೆಂಟ್ ಆಗಿದ್ದಾರೆ. ಬಟ್ ನಾನೇನು ನಿಮ್ಮನ್ನೇ ಒತ್ತಾಯ ಮಾಡ್ತಿಲ್ಲ. ಯಾಕಂದರೆ ಈ ರೀತಿಯಾಗಿ ಏನಂತಂದರೆ PDF ಫ್ರೀಯಾಗಿ ಸಿಗ್ತವೆ. ಮೇ ಬಿ ನಿಮಗೆ ಓಕೆ ಇವಾಗ ಎಕ್ಸಾಮ್ಗೆ ಹೆಲ್ಪ್ ಆಗಿಲ್ಲ ಅಂದರೂ ಕೂಡ ಕೆಲವೊಂದು ಟೈಮ್ ನಿಮ್ಮ ಟೀಚರ್ಸ್ ಯಾರಾದರೂ ಕೇರ್ ಪ್ಲ್ಯಾನ್ ಅಥವಾ ಕೇಸ್ ಸ್ಟಡಿ ಅಥವಾ ಏನಾದರೂ ಬರೆಯೋಕ್ಕಂದು ಹೇಳ್ತಾರೆ. ಸೊ ಆ ಟೈಮ್ ಒಳಗೆ ನಿಮ್ಗೆ ಹೆಲ್ಪ್ ಆಗ್ತವೆ. ಸೊ ಹಂಗಾಗಿ ಅಲ್ಲೂ ಕೂಡ ಜಾಯ್ನ್ ಆಗ್ಬೋದು ನೀವು. ಓಕೆ, ಸರಿ, ಮುಂದೆ ಬರ್ತಕ್ಕಂಥ ರಿಸಲ್ಟ್ ಅಪ್ಡೇಟ್ ಎಲ್ಲನೂ ಕೂಡ ಇದೇ ಒಂದು ಚಾನಲ್ ಸಿಗ್ತಾ ಇರ್ತದೆ. ಒಂದು ಸಬ್ಸ್ಕ್ರೈಬ್ ಆಗಿರಿ. ಆ್ಯಂಡ್ ಮೋಸ್ಟ್ ಅಪ್ಡೇಟ್ ಓಕೆ ಮೋರ್ ಅಪ್ಡೇಟ್ಗೋಸ್ಕರ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ. ಸರಿ, ಬಾಯ್.